ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿಮಗೆ ಒಂದು ಹೊಸ ವಿಚಾರವನ್ನು ಹೇಳಬೇಕಾಗಿದೆ. ಯಾಕಂತಂದರೆ ನಾನು 5 ವರ್ಷಗಳ ಕೆಳಗಡೆ ನ್ಯೂಮರಾಲಜಿ ಕ್ಲಾಸಸ್ಸನ್ನು ಮಾಡಿದ್ದೆ. ಮತ್ತೆ ನ್ಯೂಮರಾಲಜಿ ಕ್ಲಾಸಸ್ಸನ್ನು ಮಾಡಿ ಸಂಖ್ಯಾಶಾಸ್ತ್ರವನ್ನು ನಾವು ತಿಳ್ಕೋಬೇಕು. ತುಂಬ ಆಳವಾಗಿ ಪ್ರೊನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಮತ್ತು ಎಬ್ರು ಸಿಸ್ಟಮ್, ಪೈಥಾಗರಸ್ ಸಿಸ್ಟಮಲ್ಲಿ ಯಾವ ರೀತಿ ಹೆಸರನ್ನು ಕರೆಕ್ಷನ್ ಮಾಡ್ತಕ್ಕಂಥದ್ದು, ಯಾವ ರೀತಿ ಹೊಸ ಹೆಸರನ್ನು ಕೊಡ್ತಕ್ಕಂಥದ್ದು, ಈ ರೀತಿಯಾದಂತಹ ಒಂದು ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕು, ನಾವು ತಿಳ್ಕೋಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಭಾಳಷ್ಟು ಜನ ನನಗೆ ಸುಮಾರು 1 ವರ್ಷದಿಂದ ನನಗೆ ಫೋನ್ ಮಾಡಿ ಕೇಳ್ತಾರೆ, ಗುರೂಜಿ ಕ್ಲಾಸ್ ಮಾಡಿ ನಾವು ಸೇರಿಕೊಳ್ತೀವಿ, ನೀವು ಯಾವಾಗ ಕ್ಲಾಸ್ ಮಾಡ್ತೀರಾ, ಆವಾಗ ನಾವು ಸೇರಿಕೊಂಡು ನಾವು ಸ್ವಲ್ಪ ಕಲಿಬೇಕಂತ ಇದೆ. ಅಟ್ಲೀಸ್ಟ್ ಕೊನೆಯ ಪಕ್ಷ ನಮ್ಮ ಮನೆಯಲ್ಲಿರ್ತಕ್ಕಂಥವರ ಹೆಸರುಗಳನ್ನಾದರೂ ನಾವು ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಲ್ತಿದ್ರೆ ನಮಗೆ ಮುಂದೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಬರದೇ ಇರತಕ್ಕಂತಹ ಒಂದು ಸ್ಥಿತಿಯಲ್ಲಿ ನಾವು ಇರಬಹುದಲ್ವಾ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಭಾಳಷ್ಟು ಸಲ ನನಗೆ ಫೋನ್ ಮಾಡಿ ಕೇಳ್ಕೊಂಡಿದ್ದಾರೆ. ಆಯಿತು, ನನಗೆ ತುಂಬ ಬ್ಯುಸಿ ಇದ್ದೀನಿ, ನಾನು ಬೇರೆ ಬೇರೆ ಕೆಲಸಗಳಲ್ಲಿ ತಲ್ಲೀನರಾಗಿದ್ದೀನಿ, ಅದಕ್ಕೋಸ್ಕರವಾಗಿ ನನಗೆ ಆಗ್ತಾ ಇಲ್ಲ. ಕೆಲವು ದಿನಗಳ ನಂತರ ನಾನು ನೋಡೋಣ, ಕೆಲವು ತಿಂಗಳ ನಂತರ ಅಂತ ಹೇಳ್ತಾನೆ ಬರ್ತಾ ಇದ್ದೆ. ಈಗ ನಾನು ಹೇಳ್ತಾ ಇದ್ದೀನಿ, ಜನವರಿಯಿಂದ ನ್ಯೂಮರಾಲಜಿ ತರಗತಿಗಳನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾವ ದಿನಾಂಕಗಳಲ್ಲಿ ಪ್ರಾರಂಭ ಮಾಡ್ತೀನಿ, ಅದು ಹೇಗೆ, ಎಷ್ಟು ಹಂತಗಳಲ್ಲಿ ನ್ಯೂಮರಾಲಜಿಯನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ ಅಂತಕ್ಕಂಥದ್ದನ್ನು ಡಿಸೆಂಬರ್ ತಿಂಗಳಲ್ಲಿ ನಾನು ಅನೌನ್ಸ್ ಮಾಡ್ತೀನಿ. ಸಾಮಾನ್ಯವಾಗಿ ನ್ಯೂಮರಾಲಜಿ ಅಂದಾಕ್ಷಣ 1 ಹಂತ, 2 ಹಂತ, 3 ಹಂತಗಳಲ್ಲಿ ಆಗೋದಿಲ್ಲ. ಯಾಕಂದರೆ ಕಲಿತ್ರೆ ಪೂರ್ಣ ಪ್ರಮಾಣದಲ್ಲಿ ಕಲಿಬೇಕು. ಇಲ್ಲ ಅಂದರೆ ಅರ್ಧಂಬರ್ಧ ಒಂದು ಫಂಡಮೆಂಟಲ್ ಅಷ್ಟು ಕಲ್ತ್ಕೊಂಡ್ರೆ ಭಾಳ ಕಷ್ಟ ಆಗುತ್ತೆ. ಅರ್ಧಂಬರ್ಧ ವಿದ್ಯೆಯನ್ನು ಕಲಿತ್ರೆ ತಪ್ಪುಗಳು ಜಾಸ್ತಿ ಮಾಡ್ತೀವಿ ನಾವು. ಪೂರ್ಣ ಪ್ರಮಾಣದಲ್ಲಿ ಒಂದು ಶಾಸ್ತ್ರವನ್ನು ಕಲಿತಾಗ ಕೊನೆಯ ಪಕ್ಷ ಒಂದು 10% ನಾವೆಲ್ಲಾದರೂ ತಪ್ಪು ಮಾಡಿದ್ರು 90% ಕರೆಕ್ಟ್ ಇರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಶಾಸ್ತ್ರ ಅಂತಕ್ಕಂಥದ್ದು ಬಹಳ ವಿಶಾಲವಾಗಿದೆ, ಸಮುದ್ರದಷ್ಟು ವಿಶಾಲವಾಗಿದೆ. ಅದನ್ನು 100% ಕಲಿಯೋದು ಬಹಳ ಕಷ್ಟ. ಕಲಿತಕ್ಕಂಥದ್ದು ಇದ್ದೇ ಇರುತ್ತೆ. ನಾವು ಎಷ್ಟೇ ಕಲಿತರೂ ಕೂಡ ಇನ್ನೂ ಕಲಿತಕ್ಕಂಥದ್ದು ಭಾಳ ಇದೆ. ಆದರೆ ಒಂದು ಸಂಕ್ಷಿಪ್ತವಾಗಿ ಒಂದು ಹೆಸರನ್ನು ಕರೆಕ್ಷನ್ ಮಾಡಿಕೊಡೋದಕ್ಕೆ ಅಥವಾ ಒಂದು ಮಗುವಿಗೆ ಹೆಸರನ್ನು ಕೊಡೋದಕ್ಕೆ ಅಟ್ಲೀಸ್ಟ್ ಕೊನೆಯ ಪಕ್ಷ ನಾವು ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೀತಿ ಒಂದು ವಿವರಣೆಯನ್ನು ಕೊಡಬಹುದು ಅಂತಕ್ಕಂತಹ ಒಂದು ನಾಲೆಡ್ಜ್ ಬರೋ ರೀತಿಯಲ್ಲಿ ನಾವು ಕಲಿತ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ತಪ್ಪುಗಳನ್ನು ಮಾಡದ ರೀತಿಯಲ್ಲಿ ಕಲಿತರೆ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಒಂದು 2 ಅಥವಾ 3 ಹಂತಗಳಲ್ಲಿ ಕಲಿಸ್ಕೊಡೋಣ ಅಂತ ನನ್ನ ಒಂದು ಇಚ್ಛೆ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಥವಾ ಕಲಿಯುವಂತಹ ಉದ್ದೇಶ ಅಥವಾ ಆಸೆ ಬೈಕೆಗಳಿರ್ತಕ್ಕಂಥವರು ನೀವು ಡಿಸೆಂಬರ್ ತಿಂಗಳಲ್ಲಿ ಫೋನ್ ಮಾಡಿ ನಿಮ್ಮ ಒಂದು ಹೆಸರುಗಳನ್ನು ನೋಂದಾಯಿಸ್ಕೋಬಹುದು. ನಾನು ಹೇಳ್ತೇನೆ, ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ನಾನು ಒಂದು ಸಲ ನಿಮಗೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಆಗ ನೀವು ಗಮನಿಸ್ಬೋದು ಅಥವಾ ನನಗೆ ಫೋನ್ ಮಾಡಿ ನೀವು ಕೇಳ್ಕೊಬೋದು ಯಾವ ರೀತಿ, ಹೇಗೆ, ಏನು ಅಂತ ನಾನು ವಿಚಾರಗಳನ್ನು ತಿಳಿಯಪಡಿಸ್ತೀನಿ. ವೀಕ್ಷಕರೇ, ಇಲ್ಲಿ ನಾನು ನಿಮಗೆ ಒಂದು ಹೊಸದಾಗಿ ನಾನು ಇಲ್ಲಿ ಒಂದು ಪರಿಚಯ ಮಾಡಿಕೊಡ್ತಿದ್ದೀನಿ. ನಿಮ್ಗೆ ಆಲ್ರೆಡಿ ನೋಡಿರ್ತೀರ, ಗೊತ್ತಿರುತ್ತೆ, ಕೆಲವರಿಗೆಲ್ಲ ಇಲ್ಲ ಅಂತ ಹೇಳೋದಿಲ್ಲ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಷರಾಶಿಯಿಂದ ಮೀನರಾಶಿಯವರೆಗೆ 12 ಮನೆಗಳಿರ್ತಕ್ಕಂಥ ಒಂದು ಜನ್ಮ ಕುಂಡಲಿ ಹೇಗಿರುತ್ತೋ ಹಾಗೆ ಇದು 9 ಮನೆಗಳುಳ್ಳಂತಹ ನ್ಯೂಮರಾಲಜಿ ಗ್ರಿಡ್, ನ್ಯೂಮರೋ ಗ್ರಿಡ್ ಅಂತ ಒಂದು ಇದು ಕುಂಡಲಿ. ಇದು ಸಂಖ್ಯಾಶಾಸ್ತ್ರದ ಕುಂಡಲಿ ಅಂತ ನಾವು ಹೇಳ್ತೇವೆ. ನೋಡಿ, 1 2 3 4 5 6 7 8 9. ಯಾಕಂತಂದರೆ 9 ಸಂಖ್ಯೆಗಳು ಇರ್ತಕ್ಕಂಥದ್ದು. 1ರಿಂದ 9 ಸಂಖ್ಯೆಗಳು. 0 ನಂತರ ಅದು. ಯಾಕಂದರೆ 0 ಎಲ್ಲೆಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಅದಕ್ಕೆ ಬೆಲೆ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಹಾಗಾಗಿ ಆ 0ವನ್ನು ಎಲ್ಲದಕ್ಕೂ ನಾವು ಒಂದು ಹೆಲ್ಪಿಂಗ್ ನಂಬರ್ ಅಂತ ನಾವು ಹೇಳ್ಬೋದು. 0 ಇಲ್ಲದಿದ್ದರೆ ಅದು ಇಲ್ಲವೇ ಇಲ್ಲ. 0 ಅಂತಕ್ಕಂಥದ್ದು ಭಾಳ ಮುಖ್ಯವಾದದ್ದು. 0 ಅಂತಕ್ಕಂಥದ್ದು ಅಷ್ಟೇ 0 ಆಗಿರ್ತಕ್ಕಂಥದ್ದು ಅಂತ ನಾವು ಹೇಳ್ಬೋದು. ಹಾಗಾಗಿ 0ಗೆ ತುಂಬ ಬೆಲೆ ಇದೆ, ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಆದರೆ ಸಂಖ್ಯೆಗಳಂದಾಕ್ಷಣ ನಾವು 0ಯಿಂದ ನಾವು 0ನ ಯಾವತ್ತೂ 0 ಅಂತಂದು ಯಾವತ್ತೂ ಪ್ರಾರಂಭ ಮಾಡಲ್ಲ. 1 2 3 4 ಅಂತಂದೇ ಪ್ರಾರಂಭ ಮಾಡೋದು. ಇದು ಇರ್ತಕ್ಕಂಥದ್ದು ನಿಯಮನೇ ಹೀಗೆ. ಆದರೆ 0ಗೆ ತುಂಬ ಬೆಲೆ ಇದೆ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇದು ಬೇರೆ ಪ್ರಶ್ನೆ. ಇಲ್ಲಿ ಇದು ನ್ಯೂಮರೋ ಗ್ರಿಡ್ ಅಂತಕ್ಕಂಥದ್ದು ನಾನು ಆಗಲೇ ಒಂದು ಸಲ ಮಾಡಿದ್ದೆ, ಆದರೆ ಇಷ್ಟೊಂದು ವಿವರವಾಗಿ ಹೇಳಿರಲಿಲ್ಲ. ಇದು ಪ್ರಮುಖವಾಗಿ ನೀವು ತಿಳ್ಕೋಬೇಕು. ಯಾಕಂತಂದರೆ ಯಾರದೇ ಒಂದು ಡೇಟ್ ಆಫ್ ಬರ್ತನ್ನು ನೀವು ನೋಡಿಕೊಂಡಾಗ
ಇಡೀ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂಥದ್ದು, ನೀವು ಏನು ಅಂತಕ್ಕಂಥದ್ದು ಈ ಒಂದು ಗ್ರಿಡ್ಡಲ್ಲೇ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳ್ತಕ್ಕಂಥದ್ದು ಸಿಂಪಲ್, ವೆರಿ ಸಿಂಪಲ್, ಸಂಕ್ಷಿಪ್ತವಾಗಿ ತಿಳಿಸ್ತೀನಿ, ವಿವರ ಇರಲ್ಲ, ವೆರಿ 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 ಸಿಂಪಲ್. ನೀವು ತಿಳ್ಕೊಳ್ತಕ್ಕಂಥವ್ರು, ಭಾಳ ನಿಜವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಹಾಕ್ಕೊಂಡು ನೀವು ಒಂದು ಸಲ ನೋಡ್ಕೊಳ್ಳಿ. ನಾನು ಹೇಳಿರ್ತಕ್ಕಂಥ ಮೇನ್ ಪಾಯಿಂಟು, ಹೌದಾ ನನ್ನ ಡೇಟ್ ಆಫ್ ಬರ್ತಲ್ಲಿ ಈ ಸಂಖ್ಯೆ ಇದೆ, ಈ ಸಂಖ್ಯೆ ಇದ್ದಾಗ ನಾನು ಹೇಗಿದ್ದೀನಿ, ಹೌದಾ ನಾನು ಇರೋದು ಅಂತ ನೀವು ಒಂದು ಸಲ ಪ್ರಶ್ನೆ ಮಾಡ್ಕೋಬೇಕು. ಪ್ರಶ್ನೆ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಇದು ಗ್ರಿಡ್ಡು. ಯಾವ ರೀತಿ ವಿಶ್ಲೇಷಣೆ ಮಾಡೋದು ಸಂಖ್ಯಾಶಾಸ್ತ್ರದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲೇನೋ ಲಗ್ನದಿಂದ ನಮ್ಮ ರಾಶಿಯವರಿಗೆ ಅಥವಾ ಒಟ್ಟಿನಲ್ಲಿ ಲಗ್ನದಿಂದ ನಾವು ಹೆಚ್ಚಿನದಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ರಾಶಿಯಿಂದ ಸಹ ಮಾಡ್ತೀವಿ. ಆದರೆ ಇಲ್ಲಿ ಮುಖ್ಯವಾಗಿ ಲಗ್ನ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರು ಕೂಡ. ಯಾಕೆ ಅಂತಂದರೆ ದಶಾಭುಕ್ತಿಗಳು ಭಾಳ ಇಂಪಾರ್ಟೆಂಟು. ಹಾಗಾಗಿ ಲಗ್ನದಿಂದಲೇ ನಾವು ನೋಡ್ತಕ್ಕಂಥದ್ದು. ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತನ್ನು ಹಾಕ್ಕೋಬೇಕು. ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಈ ಡೇಟ್ ಆಫ್ ಬರ್ತ್ನಲ್ಲಿ ಪ್ರಮುಖವಾಗಿ ಈ ಸಂಖ್ಯಾಶಾಸ್ತ್ರದಲ್ಲಿ 1, 2, 3, 4, 5, 6, 7, 8 ವಿಧವಾಗಿ ನಾವು ವಿಂಗಡಣೆ ಮಾಡಿಕೊಂಡಿರ್ತಕ್ಕಂತಹ, ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ 8 ವಿಧಗಳಾಗಿ ವಿಂಗಡಿಸಲಾಗಿದೆ. ಇವು ಲೈನ್ಸು, 8 ಲೈನ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ 8 ರೇಖೆಗಳು ಅಂತ. ಒಂದೊಂದು ರೇಖೆಗೆ ಒಂದೊಂದು ಹೆಸರಿದೆ. ಹಾಗಾದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದನೇದು 4, 5, 6 ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಇದಾವ ಅಂತ ನೋಡ್ಕೋ. ಈಗ ಈ ರೀತಿ 9 ಮನೆಗಳುಳ್ಳಂತಹ ಒಂದು ಕುಂಡಲಿಯನ್ನು ತಯಾರು ಮಾಡ್ಕೋಬೇಕು, ಬರ್ಕೋಬೇಕು. ಹೀಗೆ 4, 5, 6 ನೋಡಿ ಇಲ್ಲಿ 4, 5, 6 ಇದು 1ನೇ ಸಂಖ್ಯೆ ಇರತಕ್ಕಂಥ ಮನೆ, 2ನೇ ಸಂಖ್ಯೆ, 3ನೇ ಸಂಖ್ಯೆ, 4, 5, 6, 7, 8, 9 ಹೀಗೆ ಆ ಒಂದು ಸಂಖ್ಯೆಗಳನ್ನು ನಾವು ಆ ಮನೆಯಲ್ಲಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ನಾವು ಈ ರೀತಿಯಾಗಿ ನಾವು ವಿಂಗಡಣೆ ಮಾಡ್ಕೋಬೇಕು. ವಿಂಗಡಣೆ ಮಾಡಿಕೊಂಡು ಈ ರೀತಿಯಾದಂತಹ ಸಂಖ್ಯೆಗಳು ನಿಮ್ಮ ಡೇಟ್ ಆಫ್ ಬರ್ತಲ್ಲಿದ್ದಾಗ ಇದಕ್ಕೆ ವಿವರಣೆಯನ್ನು ನೀವು ತಿಳ್ಕೊಬೇಕಾಗುತ್ತೆ. ಯಾವ ರೀತಿ ಒಂದು ಎಕ್ಸಾಂಪಲ್ ಏನು ಕಂಪ್ಲೀಟಾಗಿ 8 ವಿಧದ ರೀತಿಯಾಗಿ ನಾನು ವಿವರಣೆ ಕೊಡೋಕ್ಕೆ ನಾನು ಬಂದಿದ್ದೀನಿ. ನೀವು ನೀಟಾಗಿ 1 ಅಲ್ಲ 2 ಅಲ್ಲ 3 ಸಲ ನೀವು ಇದನ್ನು ಕೇಳಿ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬರ್ಕೊಂಡು ಇಟ್ಕೊಂಡ್ರು ತುಂಬ ಒಳ್ಳೆಯದೇ. ಇಲ್ಲಿ ನೋಡಿ, ಮೊದಲನೇದು 4, 5, 6 ನಿಮ್ಮ ಡೇಟ್ ಆಫ್ ಬರ್ತಲ್ಲಿ. ಈಗ ಒಂದು ಡೇಟ್ ಆಫ್ ಬರ್ತಲ್ಲಿ ಎಲ್ಲ ಸಂಖ್ಯೆಗಳಿದ್ದಾವೆ ಅಂತ ಇಟ್ಕೊಳ್ಳಿ, ಅಥವಾ ಎಲ್ಲ ಸಂಖ್ಯೆಗಳು ಇರಲ್ಲ. ಸಾಮಾನ್ಯವಾಗಿ ಕೆಲವು ಮನೆಗಳು ಖಾಲಿ ಇರುತ್ತೆ, ಕೆಲವು ಮನೆಗಳು ಫುಲ್ಲಾಗಿರುತ್ತೆ, ಕೆಲವು ಮನೆಗಳು ಡಬಲ್ ಬಂದಿರುತ್ತೆ. ಅಂದರೆ ಸಂಖ್ಯೆಗಳು 99 ಬಂದಿರ್ಬೋದು, 22, 77, 66, 1, 8, 3, 5 ಎಲ್ಲ ಡಬಲ್ ಸಂಖ್ಯೆ ಬಂದಿರುತ್ತೆ ಕೆಲವ್ರಿಗೆ ಬರದಾನೇ ಇರಬಹುದು. ಈಗ ಮುಖ್ಯವಾಗಿ ನೋಡಿ 4, 5, 6 ಹೀಗೆ ಇರ್ತಕ್ಕಂತಹ ಈ ಒಂದು ಲೈನನ್ನು ನಾವು ಏನಂತ ಕರಿತೀವಿ ಅನ್ನೋದು ನಿಮಗೆ ನಾನು ಹೇಳ್ಕೊಡ್ತೀನಿ ನೋಡಿ. ಇದನ್ನು ಗೋಲ್ಡನ್ ಲೈನ್ ಅಂತ ಕರಿತೀವಿ, ಬಂಗಾರದ ರೇಖೆ ಅಂತ. ಹೇಗೆ ನೀವು 4, 5, 6 ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಈ ಸಂಖ್ಯೆಗಳು ಇದ್ದರೆ ನೀವು ಬಿಸ್ನೆಸ್ ಮಾಡಿ ಟಾಪ್ ಲೆವೆಲ್ಗೆ ಹೋಗ್ತೀರ. ನೀವು ಬಿಸ್ನೆಸ್ಸಲ್ಲಿ ಯಾವುದೇ ಬಿಸ್ನೆಸ್ ಮಾಡಿ ನೀವು ಟಾಪ್ ಲೆವೆಲ್ಗೆ ಹೋಗ್ತಕ್ಕಂತಹ ಸಂಖ್ಯೆಗಳಿವು. ಆದರೆ ನಿಮ್ಮ ಪೂರ್ಣ ಡೆಸ್ಟಿನಿ ನಂಬರು ಮತ್ತು ಬರ್ತ್ ನಂಬರು ಮತ್ತು ಕುವಾ ನಂಬರು ಅಂತಕ್ಕಂಥವು ಇರ್ತವೆ. ಆ ನಂಬರ್ಗಳನ್ನು ನಾವು ನೋಡಿಕೊಂಡು ನಿಮಗೆ ಇಂಥ ಬಿಸ್ನೆಸ್ಸೇ ನಿಮಗಾಗುತ್ತೆ, ಇಂಥ ಬಿಸ್ನೆಸ್ ನಿಮ್ಗೆ ಆಗಿ ಬರಲ್ಲ ಅಂತ ನಾವು ಹೇಳ್ತೀವಿ. ಅದನ್ನು ನೋಡ್ಕೊಂಡು ನೀವು ಬಿಸ್ನೆಸ್ ಮಾಡಿದ್ದಾದರೆ, ಈ ಸಂಖ್ಯೆಗಳು ಇದ್ದಿದ್ದಾದರೆ ನಂಬರ್ 1 ಟಾಪಲ್ಲಿ ಇರ್ತೀರ ನೀವು. ಯಾವುದೇ ರೀತಿಯ ಫೇಲ್ಯೂರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸರ್ ನಮಗೆ ಈ ಸಂಖ್ಯೆಗಳಿದ್ದಾವೆ, ನಾನು ತುಂಬ ಫೇಲ್ಯೂರ್ ಆಗಿದ್ದೀವಿ, ಭಾಳಷ್ಟು ಬಿಸ್ನೆಸ್ ಮಾಡ್ತಿದ್ದೀವಿ, ಏನು ಸಕ್ಸಸ್ಸೇ ಕಾಣ್ತಿಲ್ಲ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ ಭಾಳ ಜನ. ಆದರೆ ಪ್ರಮುಖವಾಗಿ ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ನಿಮ್ಮ ನೇಮ್ ಇರಬೇಕು. ಭಾಳ ಇಂಪಾರ್ಟೆಂಟ್ ಅದು. ಈ ಹೆಸರು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಹೇಗೆ ಇಂಪಾರ್ಟೆಂಟೋ ಅದೇ ರೀತಿಯಾಗಿ ನೇಮು ಇಂಪಾರ್ಟೆಂಟು. ಫೌಂಡೇಶನ್ ಇಲ್ಲದಲ್ಲೇ ಮನೆ ಕಟ್ಟೋಕ್ಕಾಗೋದಿಲ್ಲ, ನೀವು ಹೆಸರು ಇಲ್ಲದಲ್ಲೇ ನೀವು ಮನುಷ್ಯ ಜೀವನ ಮಾಡೋಕ್ಕೇ ಆಗೋದಿಲ್ಲ. ಆ ರೀತಿ ಇದೆ. ಅದಕ್ಕೆ ನೇಮ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿ ಅವನು ಎಷ್ಟೇ ದೊಡ್ಡ ವ್ಯಕ್ತಿ, ಚಿಕ್ಕ ವ್ಯಕ್ತಿ ಆಗ್ಬೋದು, ಯಾರೇ ಆಗ್ಬೋದು, ಅವನ ನೇಮ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ನಿಮಗೂ ಸಹ ಗೊತ್ತಿದೆ. ಇಂದು 4, 5, 6 ಇದ್ದಾಗ ಗೋಲ್ಡನ್ ಲೈಫು ಇರುತ್ತೆ ಅವರಿಗೆ. ಈ ಒಂದು ಬಿಸ್ನೆಸ್ ಮಾಡಿದ್ರೆ ಆಗ್ಬೋದು, ಬೇರೆ ಯಾವುದೇ ತರಹದ ವ್ಯಾಪಾರ ಮಾಡಿದ್ರೆ
100% ಅವರಿಗೆ ಲೈಫೇ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಹೇಳುತ್ತೆ. ನೆಕ್ಸ್ಟು 2, 5, 8 ನೋಡಿಲಿ, 2, 5, 8 ಈ ಸಂಖ್ಯೆಗಳು ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಇದ್ದಾವ ನೋಡಿಕೊಂಡಾಗ ನಿಜವಾಗ್ಲೂ ಕಣ್ರಿ ರಾಜಯೋಗ. ಜಮೀನು ಕೊಂಡ್ಕೊಳ್ತಕ್ಕಂಥದ್ದಾಗ್ಬೋದು, ಸೈಟ್ಗಳು ಕೊಂಡ್ಕೊಳ್ತಕ್ಕಂಥದ್ದು ಆಗ್ಬೋದು, ಮನೆ ಕಟ್ತಕ್ಕಂಥದ್ದಾಗ್ಬೋದು. ಈ ರೀತಿ ಒಳ್ಳೆ ಯೋಗದ ಮೇಲೆ ಯೋಗ ಬರುತ್ತೆ ಇವರಿಗೆ. 2, 5, 8 ಇರ್ತಕ್ಕಂತಹ ಒಂದು ಡೇಟ್ ಆಫ್ ಬರ್ತಲ್ಲಿ ಈ ಸಂಖ್ಯೆಗಳಿದ್ದಾರೆ. ಈ ಒಂದು ಕಾಲಮ್ ಫುಲ್ಲಾಗಿದ್ದರೆ ನಿಮಗೆ 100% ನೀವು ರಾಜಯೋಗ. ನೆಕ್ಸ್ಟ್ ನಾವು 4, 3, 8 ನೋಡೋಣ ಇಲ್ಲಿ. 4, 3, 8 ಈ ರೀತಿ 4, 3, 8 ಇದ್ದರೆ ಏನು ಅಂದರೆ ಫ್ಯೂಚರ್ ಲೈನ್ ಅಂತ ಇದನ್ನು ಕರಿತೀವಿ ನಾವು. ಹೇಗೆ ಫ್ಯೂಚರ್ ಲೈನು ಅಂತಂದರೆ, ಸಾಮಾನ್ಯವಾಗಿ ಭಾಳಷ್ಟು ಜನ ಇರ್ತಾರೆ, ಅವರು ನಾಳೆ ಅಥವಾ ಇನ್ನೊಂದು 3 ತಿಂಗಳು, ಇನ್ನು 6 ತಿಂಗಳಿಗೆ ನಡೆಯೋದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು 3 ತಿಂಗಳಿಗೆ ಬರುತ್ತೆ, ಇನ್ನು 3 ತಿಂಗಳಿಗೆ ಈ ರೀತಿ ಆಗಬಹುದು, ಇನ್ನೊಂದು ವರ್ಷ 2 ವರ್ಷ ಅಷ್ಟೇ, ಅದು ಮತ್ತೆ ಅದಕ್ಕೆ ಭವಿಷ್ಯ ಇಲ್ಲ, ಇನ್ನೊಂದು 5 ವರ್ಷ ಹೋಗ್ಬಿಟ್ರೆ ಮತ್ತೆ ಮುಗೀತು ಕತೆ. ಈ ರೀತಿಯಾದಂತಹ ಮಾತುಗಳನ್ನು ಮೊದಲೇ ಗೆಸ್ ಮಾಡ್ತಾ ಇರ್ತಾರೆ ಅವರು. 4, 3, 8 ಅವರ ಡೇಟ್ ಆಫ್ ಬರ್ತಲ್ಲಿದ್ದಾಗ ಈ ಫ್ಯೂಚರ್ ಲೈನ್ ಅಂತಕ್ಕಂಥದ್ದು ಅಡ್ವಾನ್ಸಾಗೆ ಹೇಳ್ತಾ ಇರುತ್ತೆ, ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಏನೋ ಒಂದು ಸೆನ್ಸು, 6 ಸೆನ್ಸು, 7 ಸೆನ್ಸು, 8 ಸೆನ್ಸ್ ಅಂತ ನಾವೇನೋ ಹೇಳ್ತಿರ್ತೀವಲ್ಲ, ಆ ಸೆನ್ಸು ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಅದರಿಂದ ಹೀಗೆ ನಡಿಬಹುದು, ಹೀಗಾಗ್ಬೋದು ಅಂತಕ್ಕಂಥದ್ದು. ಈ 4, 3, 8 ನಂಬರು ಅವ್ರಿಗೆ ಆ ರೀತಿ ಆಲೋಚನೆಗಳನ್ನು ತಂದುಕೊಡುತ್ತೆ. ನೆಕ್ಸ್ಟು 9, 5, 1 ನೋಡಿ, 9, 5, 1, 1, 5, 9 ಅಂತ ಆದರೂ ಆಗ್ಬೋದು, ಈಗಾದರೂ ಆಗ್ಬೋದು. ಇದಿದ್ದರೆ ತುಂಬ ವಿಲ್ ಪವರ್ ಅಂತ ನಾವು ಹೇಳ್ತೀವಿ. ಇವರಿಗೆ ಭಾಳ ದೃಢವಾದ ಮನಸ್ಸು, ಹಠ, ಛಲ, ಮತ್ತು ಯಾವುದೇ ಹಿಡಿದಂತಹ ಪಟ್ಟು ಬಿಡೋದೇ ಇಲ್ಲ. ಮತ್ತು ಮಾನಸಿಕ ಶಕ್ತಿ ಅಂತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಅವರು ಸಣ್ಣ ಪುಟ್ಟದಕ್ಕೆ ಅವ್ರು ಸೋಲಲ್ಲ, ಜಗ್ಗಲ್ಲ. ಎಷ್ಟೇ ಸಲ ಫೇಲ್ಯೂರ್ ಆದರೂ ಮತ್ತೆ ಹಠ, ಚಾಲೆಂಜಾಗಿ ತೊಗೊಂಡು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ನೋಡಿ 1, 5, 9 ನಿಮ್ಮ ಡೇಟ್ ಆಫ್ ಬರ್ತಲ್ಲಿ 1, 5, 9 ಇದ್ದರೆ ನನಗೆ ಒಂದೇ ಒಂದು ಸಲ, ನೀವು ಎಷ್ಟೇ ಫೇಲ್ಯೂರ್ ಆಗಿರಲಿ, ನೀವು ಮೇಲೆ ಬರಬೇಕು ಅಂತಂದರೆ ಒಂದು ಸಲ ಫೋನ್ ಮಾಡಿ ನೇಮ್ ಕರೆಕ್ಷನ್ ತೊಗೊಳ್ಳಿ, ನೋಡಿ ನೀವು 100% ಈ ಸಂಖ್ಯೆಗಳಿದ್ದರೆ ಯಾವುದೇ ಕಾರಣಕ್ಕೆ ಫೇಲ್ಯೂರ್ ಆಗೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ವಿಲ್ ಪವರ್ ಅಂತಕ್ಕಂಥ ಒಂದು ಲೈನ್ ಇದು. ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಸೋತಿದ್ದೀರಾ ಅಂದರೆ ನಿಮ್ಮ ಒಂದು ಯಾವುದೋ ಒಂದು ಮೂಢತ್ವದಿಂದ ಅಥವಾ ಇನ್ನೊಬ್ಬರು ನಿಮಗೆ ಮರಳು ಮಾಡಿ ಅಥವಾ ಮೋಸ ಮಾಡಿ ನಿಮ್ಮನ್ನು ಫೇಲ್ಯೂರ್ ಆಗಂಗೆ ಮಾಡಿರ್ತಾರೆ, ಅಥವಾ ನಿಮ್ಮ ಹೆಸರೇ ಆಗಿರುತ್ತೆ. ಇದು ಸತ್ಯವಾದ ಮಾತು, ನೀವು ಅರ್ಥ ಮಾಡ್ಕೋಬೇಕು. ಇದು ಓಕೆ, ಇದು ಆಯಿತು. ಈಗ 2, 7, 6 ನೋಡಿ, ಈಗ 2, 7, 6 2, 7, 6 ಅಂದಾಕ್ಷಣ ನಿಮಗೆ ಆ್ಯಕ್ಷನ್ ಪ್ಲ್ಯಾನ್ ಅಂತಕ್ಕಂಥ ಲೈನ್ ಇದು. ಆ್ಯಕ್ಷನ್ ಪ್ಲ್ಯಾನ್ ಜೀವನದಲ್ಲಿ ಯಾವತ್ತೂ ಕೂಡ ಒಂದು ಕ್ರಿಯಾ ಯೋಜನೆ ಇಟ್ಕೊಳ್ಳೋದ ನೀವೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಡ್ವಾನ್ಸ್ ಆಗಿ ನೀವು ಕ್ರಿಯಾ ಯೋಜನೆ ಮಾಡಿಕೊಂಡೇ ಲೈಫನ್ನು ಎಂಜಾಯ್ ಮಾಡ್ತಾರೆ. ಯಾಕೆ ಅಂತಂದರೆ ನೋಡಿ, ಯಾವತ್ತೂ ಕೂಡ ನಮಗೆ ಕ್ರಿಯಾ ಯೋಜನೆ ಇಲ್ಲಾಂದರೆ ಮನುಷ್ಯ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯತೆ ಇಲ್ಲ. ಫಸ್ಟು ಪ್ಲ್ಯಾನ್ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂದರೆ ಹೀಗೆ ಇರಬೇಕಂತ ಪ್ಲ್ಯಾನ್ ಮಾಡೋದು. ಅಟ್ಲೀಸ್ಟ್ ಕೊನೆಯ ಪಕ್ಷ 100% ಸಕ್ಸಸ್ ಆಗದಿರೋ ಒಂದು 90% ಆದರೂ ನೀವು ಸಕ್ಸಸ್ ಕಾಣ್ತೀರಾ. ಪ್ಲ್ಯಾನೇ ಇಲ್ದಲೆ ಏನೂ ಮಾಡೋಕ್ಕಾಗಲ್ಲ. ಯಾವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಒಂದು ಕಡೆ ಒಂದು 80% ಸಕ್ಸಸ್ ಆಗಿದೆ ಅಂತ ಅರ್ಥ. ಮನೆ ಕಟ್ಟಬೇಕಂತಂದಲ್ಲ, ಅಟ್ಲೀಸ್ಟ್ ಒಂದು ಸೈಟ್ ತೊಗೊಂಡ್ರೆ ಮನೆಗೆ ಎಂದಾದರೂ ಒಂದು ದಿವಸ ಕಟ್ತಾನೆ ಅಂತಕ್ಕಂಥ ಲೆಕ್ಕಾಚಾರ. ಇಲ್ಲ ಹಣಕಾಸು ಇದ್ದರೆ ಅದೆಲ್ಲೋ ಒಂದು ಕಡೆ ನಾವು ಇಟ್ಟಿದ್ದೀವಿ ಅಂದರೆ ಒಂದು ದಿವಸ ಅದಕ್ಕೇನಾದರೂ ಒಂದು ಕೊಂಡ್ಕೊಳ್ತೀವಿ ಅಂತಕ್ಕಂಥದ್ದು. ಹೀಗೆ ಒಂದು ಕ್ರಿಯಾ ಯೋಜನೆ, ಅವರು ಪ್ಲ್ಯಾನು ಹಣವನ್ನು ಕೂಡಿಟ್ಕೊಳ್ತಕ್ಕಂಥದ್ದು, ಅಥವಾ ಒಂದು ಸೈಡ್ ತಗೊಂಡು ಅಥವಾ ಮತ್ತೊಂದು ಏನೋ ಆಸ್ತಿ ಮಾಡ್ತಕ್ಕಂಥದ್ದು, ಈ ರೀತಿಯಾದಂಥ ಕ್ರಿಯಾ ಯೋಜನೆ ಇರುತ್ತೆ ಅವರಿಗೆ. ಒಂದು ಮನೆ ಕಟ್ಟೋದಾಗ್ಬೋದು, ಬಿಸ್ನೆಸ್ ಆಗ್ಬೋದು, ಹೇಗೆ ಮಾಡಬೇಕು, ನಾನು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಾ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಾ, ನಾನು ಇದು ಮಾಡಬಾರ್ದು, ಹೀಗೆ ಮಾಡಬೇಕು, ನಾನು ಇಂಥವ್ರ ಜೊತೆ ಮಾಡಬೇಕು, ಇದೆಲ್ಲ ಒಂದು ಯೋಚನೆ, ಅದು ಪ್ಲ್ಯಾನ್, ಅವ್ರ ಯೋಚನೆಗಳಾಗಿರುತ್ತೆ. ಅದಕ್ಕೋಸ್ಕರವಾಗಿ 2, 7, 6 ನಿಮ್ಮ ಡೇಟ್ ಆಫ್ ಬರ್ತಲ್ಲಿದ್ದರೆ ಈ ಒಂದು ಕ್ರಿಯೆ ಯೋಜನೆ ಆಟೋಮೆಟಿಕ್ಕಾಗಿ ಬರುತ್ತೆ. ನೆಕ್ಸ್ಟು 4, 9, 2 4, 9, 2 ಅಂದರೆ ಇದು ಮೆಮೊರಿ ಲೈನ್ ಅಂತ ಕರಿತೇವೆ. 4, 9, 2 ನೋಡಿ, ಇದು ಮೆಮೊರಿ ಲೈನ್. ತುಂಬ ಜ್ಞಾಪಕ ಶಕ್ತಿ ಇರುತ್ತೆ ಇವರಿಗೆ. 4, 9, 2 ಮೆಮೊರಿ ಹೆಚ್ಚಿನದಾಗಿ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರು ಇವರೇ. IAS ಆಗ್ಬೋದು, KS, ಇನ್ನೂ ಮೆಂಟಲಿ ಎಬಿಲಿಟಿ ಇರ್ತಕ್ಕಂತಹ ಕೋರ್ಸ್ಗಳನ್ನು ಹೆಚ್ಚಿನದಾಗಿ
ಇವರು ಮಾಡ್ತಾರೆ. ಅಂದರೆ ಚಿಕ್ಕ ವಯಸ್ಸಿಗೆ ಇವರು ತುಂಬ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಕ್ಕಂಥವ್ರು ಇರ್ತಾರೆ. ದೊಡ್ಡ ದೊಡ್ಡ ಒಂದು ಶ್ಲೋಕಗಳನ್ನು ಹೇಳ್ತಕ್ಕಂಥವ್ರಾಗ್ಬೋದು. ಭಾಳ ಕ್ಲಿಷ್ಟಕರವಾದ ವಿಚಾರಗಳನ್ನು ಜ್ಞಾಪಕ ಶಕ್ತಿ ಇಟ್ಕೊಳ್ತಕ್ಕಂಥವ್ರು ಇವರು. ಭಾಳಷ್ಟು ಎಷ್ಟೋ ಸಲ ನಮಗೆ ಸಣ್ಣ ಸಣ್ಣ ವಿಚಾರಗಳಿಗೆ ಜ್ಞಾಪಕ ಇರೋದಿಲ್ಲ. ಎಂದೋ 50 ವರ್ಷಗಳ ನಡೆದಿರೋದನ್ನು ಕೊನೆ ಹೊಸದಾಗಿ ನಡೆದಿದೆಯೇನೋ ಅನ್ನೋ ರೀತಿ ಹೇಳ್ತಾ ಇರ್ತಾರೆ. ಅಂತಹ ಮೆಮೊರಿ ಲೈನ್ ಇದು ನಂಬರ್. ಅಷ್ಟೊಂದು ಇವರಿಗೆ ಜ್ಞಾಪಕ ಶಕ್ತಿ ಇರುತ್ತೆ ಇವರಿಗೆ. ಯಾರಿಗೆ 492 ಅಂತಕ್ಕಂಥ ಒಂದು ಕಾಂಬಿನೇಷನ್ ಇರ್ತಕ್ಕಂಥವ್ರಿಗೆ. ನೆಕ್ಸ್ಟು 357. ಈಗ 357 ಅಂದರೆ ಎಮೋಷನಲ್ ಲೈನ್ ಅಂತಕ್ಕಂಥದ್ದು. ನೋಡಿ, ಯಾವತ್ತು ನನ್ನ ಕುಟುಂಬ, ನನ್ನ ಮನೆ, ನನ್ನ ಹೃದಯ, ನನ್ನ ಸಮಾಜ, ಈ ಸಮಾಜ ಹೀಗಿರಬೇಕು ಹಾಗಿರಬೇಕು, ಈ ಸಮಾಜ ಕೆಟ್ಟೋಗ್ತಿದ್ದು, ಇದಕ್ಕೇನಾದರೂ ಒಂದು ಮಾಡಬೇಕಲ್ಲ ನಾನು ಅಂತಕ್ಕಂಥದ್ದು. ಇಂಥವ್ರಿಗೆ ಒಂದು ಎಂಥದ್ದು ಸೇವಾ ಮನೋಭಾವ ಜಾಸ್ತಿ ಇರುತ್ತೆ. ಇವರಿಗೆ ಸಾಮಾನ್ಯವಾಗಿ ಭಾಳಷ್ಟು ಜನ ಮೋಸ ಮಾಡ್ತಕ್ಕಂಥವ್ರು ಇರ್ತಾರೆ. ಸಮಾಜದಲ್ಲಿ ಕೆಟ್ಟದ್ದನ್ನು ಕಂಡ್ರೆ ಅವ್ರಿಗೆ ಸಹಿಸೋಕ್ಕೆ ಆಗೋದಿಲ್ಲ. ಹೆಚ್ಚಿನದಾಗಿ ಇವರು ಮೋಸ ಹೋಗ್ತಾ ಇರ್ತಾರೆ. ಈ ಒಂದು 357 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಇದ್ದಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು. ಪೂರ್ತಿ ಆಗೋಗಿದ್ದೀವಿ ಅಂದರೆ ನಿಮ್ಮ ನೇಮು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿಲ್ಲ ಅಂತ. ಅದು ನೇಮ್ ಅಂತಕ್ಕಂಥದ್ದು ಕರೆಕ್ಟಾಗಿರ್ಬೇಕು ಎಲ್ಲ ಶಾಸ್ತ್ರ ಪ್ರಕಾರ. ನ್ಯೂಮರಾಲಜಿ, ಪ್ರೊನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ, ವಾಸ್ತು ಪ್ರಕಾರ, ಎಬ್ರು ಸಿಸ್ಟಮ್, ಪೈಥಾಗರಸ್ ಸಿಸ್ಟಮ್ ಜೊತೆಗೆ ನಾವು ಕೆಲವೊಂದು ನಿಮಗೆ ಒಂದು ಡೆಸ್ಟಿನಿ ನಂಬರ್ ಆಗ್ಬೋದು, ಬರ್ತ್ ನಂಬರ್ ಆಗ್ಬೋದು, ಕುವಾ ನಂಬರ್ ಆಗ್ಬೋದು, ಇವೆಲ್ಲ ಇರುತ್ತೆ. ಇವೆಲ್ಲ ಇದ್ಕೊಂಡು ನಾವು ನಿಮ್ಮ ನೇಮನ್ನು ಆ ಡೇಟ್ ಆಫ್ ಬರ್ತ್ ಮ್ಯಾಚ್ ಮಾಡ್ಕೊಂಡಿದ್ರೆ ನೀವು ಮೋಸ ಹೋಗೋದಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತೇನೆ. ನೆಕ್ಸ್ಟು 816 ನೋಡಿರಿ, 816 ಇಲ್ಲಿದೆ ನೋಡಿ, 816 ಈ ಲೆಟರ್ಸ್ ಇದ್ದರೆ ಏನಾಗ್ಬೋದು? ಪ್ರಾಕ್ಟಿಕಲ್ ಲೈನ್. ಏನು ಪ್ರಾಕ್ಟಿಕಲ್ ಲೈನ್ ಅಂದರೆ, ನೋಡು ಈ ಥರ ಹಿಂಗೆ ಆಯಿತು, ಅಲ್ಲಿ ಇಷ್ಟೊಂದು ಭಾಳ ಭಯಂಕರ, ಭಾಳ ವಿಚಿತ್ರ ಆಯಿತು, ನಡೀತು, ಹಾಗಾಯಿತು ಹೀಗಾಯಿತು ಅಂತ ಹೇಳಿದ್ರೆ ನೀವು ಹೇಳೋದೆಲ್ಲ ಸುಳ್ಳು, ನಾನು ನಂಬೋದಿಲ್ಲ, ನಡಿ ಹೋಗೋಣ ಅಂತಕ್ಕಂಥದ್ದು. ಇನ್ನೊಬ್ರು ಹೇಳಿರೋದನ್ನ ಅವ್ರು ನಂಬೋದೇ ಇಲ್ಲ. ಹೋಗ್ಬಿಟ್ಟು ಕಣ್ಣಾರೆ ನೋಡಬೇಕು, ಹೌದು ಅಂತ ಇದಾಗಬೇಕು. ಯಾರು ಏನು ಹೇಳಿದ್ರೆ ಬಿಡ ನೀನು ಹೇಳೋದೆಲ್ಲ ಸುಳ್ಳು, ಸುಮ್ಮನೆ ಯಾಕೆ ಹೇಳ್ತೀವಿ, ಅವೆಲ್ಲ ನಡೆಯಲ್ಲ, ಹಂಗಲ್ಲ, ಓಹೋ ಹಾಗೋ ಹೀಗೋ ಅಂತ ಪ್ರಶ್ನೆ ಮಾಡ್ತಕ್ಕಂಥದ್ದು ಇವ್ರಿಗೆ ಯಾವಾಗಲೂ ಇರುತ್ತೆ. ಅದೇಕೆ, ಇದೆಂಗಾಯಿತು, ಸಾಧ್ಯನೇ ಇಲ್ಲ, ಎಲ್ಲಿ, ಯಾವಾಗ ಅಂತಕ್ಕಂಥ ಪ್ರಶ್ನೆ ಮಾಡೋ ಮನೋಭಾವ ಇವರಿಗೆ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ನಂಬೋದಿಲ್ಲ. ಹಾಗಾಗಿ ಇವರು ಈ ಒಂದು 816 ನಿಮ್ಮ ಡೇಟ್ ಆಫ್ ಬರ್ತಲ್ಲಿದ್ದಾಗ ನೀವು ಈ ರೀತಿಯಾದ ಮನೋಭಾವವುಳ್ಳವರಾಗಿರ್ತೀರ. ನೀವು ಯಾವತ್ತೂ ಕೂಡ ಎಲ್ಲ ಶಾಸ್ತ್ರಗಳ ಪ್ರಕಾರ ನಿಮ್ಮ ನೇಮನ್ನು ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಮಾಡಿಕೊಂಡಿದ್ರೆ, ಕೆಲವ್ರಿಗೆ ನಾನು ಹೇಳ್ದಾಗಲೇ ಕೆಲವರು ಡೇಟ್ ಆಫ್ ಬರ್ತಲ್ಲಿ ನೋಡಿ 2/2/2002 ಅಂತ ಭಾಳ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಇವೇನಾಗುತ್ತೆ, 2/2/4/4/8 ಕಾಂಬಿನೇಷನ್ ಇದು. ಈ ರೀತಿ ಕಾಂಬಿನೇಷನ್ ಇದ್ದಾಗ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಮಾನಸಿಕವಾಗಿ ಖಿನ್ನತೆ ಒಳಗಾಗ್ತಕ್ಕಂಥದ್ದು, ಮ್ಯಾರೇಜ್ ಲೈಫಿಗೆ ಫೇಲ್ಯೂರ್ ಆಗ್ತಕ್ಕಂಥದ್ದು, ಮತ್ತೊಂದೆಲ್ಲ ಆಗ್ತಿರ್ತ. ಹಾಗಾಗಿ ಇಂಥವ್ರಿಗೆ ನಾವು ನೇಮ್ ಕರೆಕ್ಷನನ್ನು ಮಾಡಿಕೊಡ್ತೀವಿ. ಈ ಎಲ್ಲ ಶಾಸ್ತ್ರ, ಈ ನಂಬರ್ಗಳೆಲ್ಲ ಲೈನೆಲ್ಲ ನೋಡಿಬಿಡ್ತೀವಿ. ನೋಡಿ ಏನಿದೆ ಏನಿಲ್ಲ ಅಂತಂದು, ಯಾವ್ಯಾವ ಮನೆಗಳಲ್ಲಿ ಖಾಲಿ ಇದೆ ಇವರ ಆ ಸಂಖ್ಯೆಗಳು ಎಲ್ಲೆಲ್ಲಿ ಖಾಲಿ ಇದ್ದಾವೆ. ಈಗ ಎಕ್ಸಾಂಪಲ್ಲು 4 ಇಲ್ಲ, 5 ಇಲ್ಲ, 6 ಇಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ನೇಮ್ ನಂಬರ್ ಆಗ್ಬೋದು, ಅಥವಾ ದಶಾಭುಕ್ತಿಗಳು ನಡೀತಾ ಇದ್ದರೆ ಶುಕ್ರನ ದೇಶ ಆಗ್ಬೋದು, ಬುಧ ದೇಶ ಆಗ್ಬೋದು, ರಾಹು ದೇಶ ಆಗ್ಬೋದು ನಡೀತಾ ಇದ್ದಾಗ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲಿ ನಿಮ್ಮ ಹೆಸರನ್ನು ಕರೆಕ್ಷನ್ ಮಾಡಿ, ಅಥವಾ ಇಡ್ತಕ್ಕಂತಹ ಹೊಸದಾಗಿ ಮಕ್ಕಳಿಗೆ ಅವರಿಗೆ ನೇಮ್ ಹೇಗೆ ಇಡಬೇಕು ಅಂತಕ್ಕಂಥದ್ದು ಈ ಎಲ್ಲ ಶಾಸ್ತ್ರಗಳನ್ನು ನೋಡಿ ನಾವು ಹೆಸರನ್ನು ಕೊಡ್ತಕ್ಕಂಥದ್ದು. ನಿಮಗೆ ಯಾಕೆ ನಾನು ಇಷ್ಟೊಂದು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದೆ ನಾನು ಕ್ಲಾಸ್ ಮಾಡೋವಾಗ ಕೆಲವರು ನಾನು ನೋಡಿರ್ತಕ್ಕಂಥವ್ರು ಭಾಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಒಂದು ದೃಷ್ಟಿಯಲ್ಲಿ. ಇನ್ನೊಂದು ಎರಡನೇ ದೃಷ್ಟಿ ಏನಂದರೆ, ಸಾಮಾನ್ಯವಾಗಿ ಈ ನೇಮ್ ಹೇಗೆ ಮಾಡ್ತಾರೋ ಏನೋ, ಈ ಸಂಖ್ಯೆ ಅಂದರೆ ಏನು, ಇಷ್ಟಂದ್ರೆ ಏನು, ಅಷ್ಟೇ ಅಂದರೆ ನಾನು ಅಂದ್ಕೊಂಡಿರ್ತಾರೆ. ನೀವು ಇದನ್ನು 1 ಅಲ್ಲ 2 3 ಸಲ ನೋಡಿದಾಗ ನನ್ನ ಡೇಟ್ ಆಫ್ ಬರ್ತಲ್ಲಿ 159 ಇದೆ, ಹೌದು ಅವ್ರು ಹೇಳಿರೋದು ಪ್ರಕಾರ ನನಗೆ ಹೀಗೆ ಇದೆ ಅಂತ ನಿಮ್ಗೆ ಅನಿಸುತ್ತೆ. ನೀವು ಕ್ಲಿಯರಾಗಿ ನೋಡಬೇಕು. ಮತ್ತು ನಿಮ್ಮ ನೇಮ್ ನಂಬರ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆವಾಗಲೇ ನಿಮಗೆ ದೃಢವಾಗಿ ಹೌದು ಅಥವಾ ಇಲ್ಲ ಅಂತ ಗೊತ್ತಾಗೋದು. ಹಾಗಾಗಿ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ತಪ್ಪದೇ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ದಯವಿಟ್ಟು. ಹಾಗಾಗಿ ವೀಕ್ಷಕರೇ, ನಿಮಗೆ
ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.